ನಗರದ ಪ್ರೀತಿಯ ಹುಡುಗರಿಗೆಲ್ಲರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ಈ ದಿನಕ್ಕಾಗಿ ಮಕ್ಕಳ ಮನರಂಜನೆಗಾಗಿ ತುಂಬಾ ಸ್ಟಾಲ್ಗಳನ್ನ ಹಾಕಿದ್ದೇವೆ. ಅಲ್ಲಿ ನೋಡಿ, ಎಲ್ಲರ ಉತ್ಸಾಹವನ್ನು ಗಮನಿಸಿ ನಾವು ಈಗ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಯಾವ ಸ್ಟಾಲು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೋ ಮತ್ತು ಮಕ್ಕಳು ಎಲ್ಲಿ ತುಂಬಾ ಖುಷಿಯಾಗಿ ಆಟ ಆಡಿ ಓಡಾಡ್ಕೊಂಡಿರ್ತಾರೋ ಮತ್ತು ಖುಷಿಯಾಗಿರ್ತಾರೋ ಆ ಸ್ಟಾಲಿನ ಓನರ್ಗೆ ಬೆಸ್ಟ್ ಸಿಟಿಸನ್ ಆಫ್ ದ ಫುರ್ಫುರಿ ನಗರ ಅವಾರ್ಡ್ನ ಕೊಡ್ತೀವಿ. ಡಾಕ್ಟರ್ ಚಕ್ಕ, ಸ್ಟಾಲ್ ಹಾಕೋದ್ರಲ್ಲಿ ನಮಗೆ 20 ವರ್ಷದ ಅನುಭವ ಇದೆ. ನೋಡ್ತಾ ಇರಿ, ನಾವೇ ಬೆಸ್ಟ್ ನಗರದ ವಾಸಿಗಳು ಅನ್ಸ್ಕೋತೀವಿ. ಯಾರಾದ್ರೂ ಬೆಸ್ಟ್ ಸಿಟಿಜನ್ ಆಗ್ಲಿ ಬಿಡ್ಲಿ, ಆದ್ರೆ ಮೋಟು ಪತ್ಲುಗೆ ಮಾತ್ರ ಬೆಸ್ಟ್ ಸಿಟಿಜನ್ ಅವಾರ್ಡ್ ತಗೊಳಕ್ ನಾನು ಬಿಡೋದಿಲ್ಲ. ನನ್ನ ಬ್ರಿಲಿಯಂಟ್ ಬೋರ್ಡ್ ಕಿಚನ್ ಅಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾದ ಅಡಿಗೆ ರೆಡಿ ಆಗ್ತಾ ಇದೆ. ಅಂಕಲ್ ನನಗೂ ಬಲೂನ್ ಕೊಡಿ. ರೆಡ್ ಕಲರ್ದು ಪ್ಲೀಸ್ ಕೊಡಿ ಅಂಕಲ್. 3 ಕಲರ್ ಕೊಡಿ. ಅರೇ ಮಗು, ನಿನ್ಗೆ ರೆಡ್ ಗ್ರೀನು ಎರಡೂ ಕೊಡ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕಪ್ಪ. ನಮ್ಮ ಹತ್ರ ತುಂಬಾ ಬಲೂನ್ ಇದೆ, ಎಲ್ರಿಗೂ ಸಿಗುತ್ತೆ. ಒಬ್ಬೊಬ್ಬರಿಗೆ ಎಲ್ಲಾನು ಕೊಡ್ತಾ ಇದೀವಿ ನಾವು. ಸ್ವಲ್ಪ ಹೊತ್ತು ಇರ್ಬೇಕು. ಇಲ್ಲ ಅಂಕಲ್, ನನಗೆ ಇವಾಗ್ಲೇ ಬೇಕು. ಬಲೂನ್ ಕೊಡಿ ಅಂಕಲ್. ಬಲೂನ್ ಅಂಕಲ್, ಇಲ್ಲಿ ಕೆಳಗೆ ಏನ್ ಬಿದ್ದಿದೆ? ಪತ್ಲು, ನಂಗೆ ಕೆಳಗಡೆ ಏನು ಸಿಗ್ಲಿಲ್ಲ ಕಣೋ. ಆದ್ರೆ ಯಾಕೋ ಹಿಂಗಾಗ್ತಾ ಇದೆ ನನಗೆ. ಅಲ್ಲ ಕಣೋ, ನಾನು ಭೂಮಿಯಿಂದ ಯಾಕೋ ಮೇಲ್ಮೇಲಿಕ್ ಹೋಗ್ತಾನೆ ಇದೀನಿ. ಮೊಟ್ಟು ಮೇಲ್ಗಡೆ ನೋಡು, ನೀನ್ ಹಾರ್ತಾ ಇದೀಯ ಕಣೋ. ಮೊಟ್ಟು ಅಲ್ಲೋಡಿ, ಅಂಕಲ್ ಬಲೂನ್ ಆಗ್ಬಿಟ್ಟು ಬಲೂನ್ ಜೊತೆ ಹಾರ್ತಾ ಇದ್ದಾರೆ. ಪತ್ಲು, ಕಾಪಾಡೋ ನನ್ನ. ಅಯ್ಯೋ ಅಂಕಲ್ ಹಾರ್ಲೂಬಹುದು ನೋಡಿ ಅಲ್ಲಿ. ವಾವ್, ಅಂಕಲ್ ಹಾರ್ತಾ ಡಾನ್ಸು ಮಾಡ್ಬೋದು. ಅರೆ ಮೋಟುನೇ ಒಂದು ಬಲೂನ್ ತರ ಇದ್ದಾನೆ. ಅವರಿಗೆ ಮತ್ತೆ ಯಾಕೆ ಇನ್ನೊಂದು ಬಲೂನ್ ಬೇಕೇಳಿ? ಗ್ರೇಟ್ ಅಂಕಲ್, ಗ್ರೇಟ್. ನೀವ್ ಎಷ್ಟ್ ಚೆನ್ನಾಗಿ ಹಾರಿದ್ರಿ. ಇನ್ನೊಂದ್ಸಲ ಪ್ಲೀಸ್ ಹಾರ್ ತೋರಿಸಿ. ಪ್ಲೀಸ್. ತುಂಬಾನೇ ಮಜವಾಗಿತ್ತು. ಮಕ್ಕಳಿಗೆ ಬಂತು ಮಜಾ, ನನಗ್ ಸಿಕ್ತು ವಜಾ. ನನ್ನ ಎಲ್ಬುಗಳೆಲ್ಲ ಮುರಿದಾಕ್ಬಿಟ್ವಲ್ಲಪ್ಪ. ವಾವ್, ಏನ್ ಮುರಿತದ ಕವಿತೆ ಹೇಳಿದ್ರಿ. ನಾಲಾಯಕ್, ನಾನಿಲ್ಲಿ ಮೈ ಕೈ ಮುರ್ಕೊಂಡ್ ಬಿದ್ದಿದ್ದೀನಿ, ನಿನಗೆ ಕವಿತೆ ಹುಚ್ಚನಲ್ಲೇ. ಮೊಟ್ಟು, ನೀನೇನು ತೊಂದ್ರೆ ಇಲ್ದಂಗೆ ಕೆಳಗಡೆ ಬಂದ್ಬಿಟ್ಟೆ ಕಣ ಸದ್ಯ. ಓಕೆ, ಈಗ ಬಲೂನ್ ಬಗ್ಗೆ ಬಿಟ್ಬಿಡು, ಬೇರೆ ಏನೋ ಹೊಸ ಸ್ಟೈಲ್ ಬಗ್ಗೆ ಯೋಚನೆ ಮಾಡೋಣ. ಸ್ನೋಬಾಲ್ ಬರ್ತಿದೆ ಅಂತ ಅನ್ನಿಸ್ತಿದೆ. ಥ್ಯಾಂಕ್ ಯು ಮೋಟು ಪತ್ಲು ಅಂಕಲ್. ನಾವ್ ಈ ತರ ಪಾಪ್ಕಾರ್ನ್ ಯಾವತ್ತೂ ತಿಂದಿರ್ಲಿಲ್ಲ. ಇಲ್ಲ, ನಾನಿಲ್ಲಿ ಮೋಟು ಪತ್ಲು ಸ್ಟಾಲ್ನ ಹಾಳು ಮಾಡೋದಕ್ಕೋಸ್ಕರ ಏನೆಲ್ಲ ಐಡಿಯಾಗಳು ಮಾಡ್ತಾ ಇದ್ದೇನೆ. ಆದ್ರೆ ಮಕ್ಕಳುಗಳು ಅದಕ್ಕಿಂತ ಜಾಸ್ತಿನೇ ಖುಷಿ ಪಡ್ತಾ ಇದ್ದಾರೆ. ನನ್ನ ಬಿರುಗಾಳಿ ಅಂತ ಎಲ್ಲ ಐಡಿಯಾಗಳು ಹಾಳಾಗಿ ಹೋಗ್ತಾ ಇವೆ. ಇದೇ ರೀತಿ ಆಗ್ತಾ ಇದ್ರೆ ಮೋಟು ಪತ್ಲು ಬೆಸ್ಟ್ ಸಿಟಿಜನ್ ಅವಾರ್ಡ್ ತಗೊಂಡೇ ತಗೋತಾರೆ. ಬಾಸ್
ನನ್ನ ಮಾತು ಒಂದ್ ಸ್ವಲ್ಪ ಕೇಳಿ ಇಲ್ಲಿ. ಮೋಟು ಪತ್ಲುನ ಬೆಸ್ಟ್ ಸಿಟಿಜನ್ ಅವಾರ್ಡ್ ತಗೊಳಕ್ ಬಿಟ್ಬಿಡಿ. ಹಾಗೇನೆ ನೀವು ಫುರ್ಫುರಿ ನಗರದ ಬೆಸ್ಟ್ ಸಿಟಿಜನ್ ಆಗೋದಕ್ ಸಾಧ್ಯನೇ ಇಲ್ಲ. ಈ ಜಗಳ ಯಾಕೆ ಹೇಳಿ? ನನ್ನ ಮಾತಿನ ಅರ್ಥ ನೀವು ಬೆಸ್ಟ್ ಡಾನ್ ಆಗ್ಬೇಕು ಅಲ್ವಾ? ಅದೇ ಬೆಸ್ಟ್ ಸಿಟಿಜನ್ ಅವಾರ್ಡ್ ಇಂದ ಏನ್ ಆಗ್ಬೇಕಾಗಿದೆ ನಿಮ್ಗೆ? ನಾನು ಅಷ್ಟು ಬೇಗ ಸೋಲೊಪ್ಕೊಳ್ಳೋದಿಲ್ಲ. ಒಂದು ಮಾತಿದೆ, ಸೋತ್ ಗೆಲ್ಲೋರ್ನ ಬಾಜಿಗಾರ ಅಂತ ಕರೀತಾರೆ. ಜಾನ್ ಆಗ್ತಾನೆ ಡಾನ್. ಮತ್ತೆ ಮತ್ತೆ ನೀವು ತೋಲ್ತಾನೆ ಇದ್ ಮುದ್ದೆ. ಒಳ್ಳೆ ಪ್ರಶ್ನೆ ಕೇಳ್ದೆ. ನಂಬರ್ 1, ಇವನ್ನ ರೂಮ್ ಒಳಗೆ ಕರ್ಕೊಂಡೋಗಿ ಪ್ರಶ್ನೆಗೆ ಉತ್ತರ ಕೊಡು. ಅಯ್ಯಯ್ಯೋ ನನ್ ಗೆಳೆಯರ ನನ್ನ ಜೀವನಗಳೆಲ್ಲ ಏನ್ರ ಅವತಾರ ನಿಮ್ದು, ಯಾಕ್ರಪ್ಪ ಹಿಂಗಾಗ್ಬಿಟ್ಟಿದಾರ ಇಬ್ರು? ಏನದ್ ಹೇಳ್ರಯ್ಯ? ನಿಮ್ ಸ್ಟಾಲ್ಗೆ ಮಕ್ಕಳು ಹ್ಯಾಪಿ ಎಂಟ್ರಿ ಕೊಡ್ತಾ ಇದಾರಲ್ಲಯ್ಯ, ಆದ್ರೂ ಯಾಕ್ರಯ್ಯ ಹಿಂಗಾಗ್ತಾ ಇದೆಯಾ ನಿಮ್ಗೆ? ನನಗ್ ನಂಬಕ್ಕೆ ಆಗ್ತಿಲ್ವಲ್ಲಯ್ಯ. ಅಲ್ಲ ಡಾಕ್ಟರ್, ನಮ್ಗೆ ಇದ್ರ ಬಗ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಹೆಂಗ್ ಹೇಳೋದು ಹೇಳಿ? ಯಾರು ಇದ್ರಿಂದ ಇದಾರೆ ಡಾಕ್ಟ್ರಣ್ಣ? ಯಾವಾಗ್ಲೂ ಪ್ರತಿ ಸರಿ ನಮ್ಗೆ ಅಡ್ಡ ಬರ್ತಾ ಇದ್ದಾನೆ. ನಾನ್ ಹೇಳ್ತೀನಿ, ನೀವಿಬ್ರು ಸ್ಟಾಲ್ನೇ ಹಾಕಕ್ ಹೋಗ್ಬೇಡಿ, ಮತ್ ಯೋಚನೆ ಮಾಡಿ. ಪತ್ಲೋ ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ನೀನೇನಾದ್ರೂ ಬೇರೆ ಯೋಚಿಸೋ. ಐಡಿಯಾ. ಈಗ ನಾವು ಸ್ಟಾಲ್ ಹಾಕೋದು ಬೇಡ ಕಣ, ಆದ್ರೆ ಎಲ್ರಿಗೂ ಹಾಟ್ ಏರ್ ಬಲೂನ್ ಅಲ್ಲಿ ಸುತ್ತಾಡಿಸ್ಬಿಟ್ರೆ ಹೆಂಗೆ? ಜೈ ಹೋ ಪತ್ಲು, ಈಗ ಹೇಳ್ದಲ್ಲ ಇದು ಕಣ ಮಾತು. ಮಕ್ಕಳೇ, ಆಟ ಆಡಿದ್ದೆಲ್ಲ ಸಾಕು. ಈಗ ನಾವು ನಿಮ್ಗೆ ದೊಡ್ಡ ಬಲೂನ್ ನಲ್ಲಿ ಆಕಾಶಕ್ಕೆ ಕರ್ಕೊಂಡೋಗಿ ಹಾರಿಸಿ ಸುತ್ತಾಡಿಸ್ತೀವಿ. ನಾವೆಲ್ಲ ಬಲೂನಲ್ಲಿ ಕುತ್ಕೊಂಡು ಆಕಾಶದಲ್ಲಿ ಹಾರ್ತೀವಿ. ಮಜವಾಗಿರುತ್ತೆ ಇದು. ಓಕೆ ಮಕ್ಳೇ, ರೆಡಿ? ಫಸ್ಟ್ ರೌಂಡ್ ಅಲ್ಲಿ ಬರೀ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ತೀವಿ, ಅದಾದ್ಮೇಲೆ ದೊಡ್ಡವ್ರನ್ನ ಕರ್ಕೊಂಡು ಹೋಗ್ತೀವಿ. ಈಗ ನಡೀರಿ ಮಕ್ಳೇ, ಎಲ್ರು ಬಂದು ಇದಲ್ಲಿ ಕೂತ್ಕೊಳ್ಳಿ. ಅಂಕಲ್ ಬಲೂನ್ ಹಾರ್ತಿದೆ, ನಮಗೆ ಭಯ ಆಗ್ತಿದೆ. ನಮ್ಮನ್ ಕಾಪಾಡಿ ಪ್ಲೀಸ್ ಅಂಕಲ್, ನಮ್ಮನ್ ಕಾಪಾಡಿ ಅಂಕಲ್, ತುಂಬಾ ಭಯ ಆಗ್ತಿದೆ. ಮಕ್ಕಳೇ ಹೆದರ್ಕೋಬೇಡಿ, ನಾವು ಈಗಲೇ ಬರ್ತೀವಿ. ಒಬ್ರಿಗೊಬ್ರು ಕೈ ಹಿಡ್ಕೊಂಡಿರಿ. ಮೊಟ್ಟು ಅಲ್ಲಿ ಬೇಗ. ಬರ ಬರ ಬರ. ಗಟ್ಟಾಗಿ ಇಟ್ಕೊಳ್ಳೋ. ಮಕ್ಕಳೇ, ನೀವು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವೆಲ್ಲ ಬಂದ್ಬಿಟ್ಟಿದೀವಲ್ಲ. ಅಂಕಲ್ ಈಗ ನಮ್ ಸರ್ದಿ. ಐ ಆಮ್ ಪ್ರೌಡ್ ಆಫ್ ಯು ಮೋಟು ಪತ್ಲು. ಇನ್ನೊಂದ್ ಸಾರಿ ನೀವು ನಿಮ್ಮ ಶಕ್ತಿ, ಬುದ್ಧಿವಂತಿಕೆ ಮತ್ತು ನಿಮ್ಮ ಧೈರ್ಯವನ್ನ ಪ್ರದರ್ಶನ ಮಾಡಿದೀರಾ. ಮಕ್ಕಳೇ, ಇವಾಗ ಮೇಳದ ಸಮಯ ಮುಗಿತಾ ಇದೆ. ಈಗ ಸಾಯಂಕಾಲ ಕೂಡ ಆಗ್ತಾ ಬರ್ತಾ ಇದೆ. ನೀವು ನೆಕ್ಸ್ಟ್ ಟೈಮ್ ಬಲೂನ್ ರೈಡ್ ಮಾಡಿ. ಈಗ ಬೆಸ್ಟ್ ಸಿಟಿಜನ್ ಅನೌನ್ಸ್ ಮಾಡುವಂತ ಟೈಮು. ಮಕ್ಕಳೇ, ಇವತ್ತಿನ ದಿನ ನಿಮ್ಮ ದಿನ. ನೀವೇ ಹೇಳಿ, ಇವತ್ತು ಬೆಸ್ಟ್ ಪ್ರೈಸ್ ನಾನು ಯಾರಿಗೆ ಅನೌನ್ಸ್ ಮಾಡ್ಲಿ? ಯಾವ ಸ್ಟಾಲ್ಗೆ ಕೊಡ್ಲಿ? ಮೋಟು ಪತ್ಲು ಅಂಕಲ್, ಮೋಟು ಪತ್ಲು ಅಂಕಲ್. ನೋಡಿ ಮಕ್ಕಳೇ, ವಿನ್ನರ್ಸ್ ನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಮೋಟು ಪತ್ಲು ಇವತ್ತು ಫಸ್ಟ್ ಪ್ರೈಸ್ ವಿನ್ನರ್ಸ್ ಇದ್ದಾರೆ. ಮೋಟು ಪತ್ಲಿಗೆ ಬೆಸ್ಟ್ ಸೀಸನ್ ಆಫ್ ದ ಇಯರ್ ಅವಾರ್ಡ್ ನ ಅನೌನ್ಸ್ ಮಾಡ್ತಾ ಇದೀವಿ. ಮೋಟು ಪತ್ಲು, ಮೋಟು ಪತ್ಲು, ಮೋಟು ಪತ್ಲು. ಅಯ್ಯಪ್ಪ, ಯಾವ್ದೋ ಮಗು ಅಳ್ತಾ ಇದೆಯಲ್ಲ, ಎಲ್ಲಿದೆ ಮಗು? ಏಯ್ ಮಗು,
ನಗ್ತಾ ನಗ್ತಾ ಅಳೋದನ್ ಕಲಿ, ಅಳ್ತಾ ಅಳ್ತಾ ನಗೋದನ್ ಕಲಿ ಅಮ್ಮ. ಮೋಟು ಪತ್ಲು ಯಾವಾಗ್ಲೂ ಗೆಲ್ತಾರೆ. ನಾನು ಅವ್ರ ವಿರುದ್ಧ ಅದ್ ಏನೇ ಪ್ಲಾನ್ ಮಾಡಿದ್ರು ಎಲ್ಲ ಹಾಳಾಗೋಗುತ್ತೆ. ಇವ್ರು ಅದೇನ್ ತಿಂದ್ಬಿಟ್ಟು ಅದ್ ಯಾವ ಗಳಿಗೆಲ್ಲ ಭೂಮಿಗೆ ಇಳಿದ್ರೆ ಗೊತ್ತಿಲ್ಲ. ಎಂತ ಭೂಮಿ ಮೇಲೆ ನನಗಿರೋದಕ್ಕೆ ಇಷ್ಟ ಇಲ್ಲ. ಎಂತಲ್ಲಿ ಮೋಟು ಪತ್ಲಿಗೆ ಜೈಕಾರಗಳೇ ಕೇಳಿ ಬರುತ್ತೋ ಅಲ್ಲಿರೋದೇ ಇಲ್ಲ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಬಾಸ್ ಬಾಸ್ ನಾವು ಬರ್ತಾ ಇದೀವಿ ಬಾಸ್, ನಮ್ಮನ್ನ ಬಿಟ್ಟು ಹೋಗ್ಬೇಡಿ, ನಿಮ್ ಜೊತೆ ಕರ್ಕೊಂಡು ಹೋಗಿ ಬಾಸ್. ಬಾಸ್ ನಮ್ಮನ್ನ ಹೇಳ್ಕೊಳ್ಳಿ ಬಾಸ್, ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಬಾಸ್, ಬೀಳ್ತಾ ಇದೀವಿ ಬಾಸ್ ನಾವು, ಹೇಳ್ಕೊಳ್ಳಿ. ಮೊಟ್ಟೆ ಬತ್ಲ ಮತ್ತೆ ನಿಮ್ಮನ್ನ ಚೋಲತ್ ಬತ್ಲ.